ಸ್ನೇಹಿತರೆ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ 50,000ದವರೆಗೂ ಕೂಡ ಸಹಾಯಧನನ ಕೊಡ್ತಾ ಇದ್ದಾರೆ. ಅಂದ್ರೆ ಅವು ಯಾವ ಒಂದು ಉದ್ದೇಶಕ್ಕಾಗಿ ಕೊಡ್ತಾ ಇದ್ದಾರೆ, ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ಇದನ್ನ ತಗೊಳ್ಳೋದಿಕ್ಕೆ ಏನೆಲ್ಲ ಮಾನದಂಡಗಳಿದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ಈ ಒಂದು ಅಪ್ಡೇಟ್ ಇರುವಂತದ್ದು ಏನಂತಂದ್ರೆ, ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಏನಿದೆಯಲ್ಲ, ಈ ಒಂದು 2 ತಿಂಗಳದ್ದು ಪೆಂಡಿಂಗ್ ಇತ್ತು. ಅಂದ್ರೆ ಈ ಒಂದು ಜನವರಿ ಮತ್ತೆ ಫೆಬ್ರವರಿ ಮಂತ್ದು ಈ ಒಂದು ಪೆಂಡಿಂಗ್ ಇರೋದ್ರಿಂದ ಅದ್ರ ಬಗ್ಗೆ ನಾನು ಹೇಳಿದ್ದೆ. ಅದಾದ ನಂತರದಲ್ಲಿ ಸ್ನೇಹಿತರೆ, ಇವಾಗ ಜನವರಿ ತಿಂಗಳದ್ದು ತುಂಬಾ ಜನರಿಗೆ ಬಂದಿದೆ. ಈ ಒಂದು ಫೆಬ್ರವರಿ ಮಂತ್ ಇದು ಸದ್ಯದಲ್ಲೇ ಬರುತ್ತೆ. ಅಂದ್ರೆ ಈ ಒಂದು ಏಪ್ರಿಲ್ 1, 2, 3, 4 ದಿನಾಂಕದ ಒಳಗಡೆ ನಿಮ್ಮ ಒಂದು ಖಾತೆಗೆ ಬಂದ್ಬಿಡುತ್ತೆ. ಅದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು 50,000 ರೂಪಾಯಿ ಒಂದು ಸಬ್ಸಿಡಿನ ಬಿಡ್ತಾ ಇರುವಂತದ್ದು ಈ ಒಂದು ಕಾರ್ಮಿಕ ಇಲಾಖೆಯಿಂದ ಬಿಡ್ತಿರುವಂತದ್ದು. ಈ ಒಂದು ಕಾರ್ಮಿಕ ಇಲಾಖೆಯಿಂದ ನಿಮ್ಗೆ ಈ ಒಂದು ಯೋಜನೆನ ಬಿಡ್ತಾ ಇರುವಂತದ್ದು. ಈ ಒಂದು ಕೆಲವೊಂದು ದಾಖಲಾತಿಗಳನ್ನು ಕೂಡ ಕೇಳಿದ್ದಾರೆ. ಅದೇ ರೀತಿಯಾಗಿ ಕೆಲವೊಂದು ಅರ್ಹತೆಗಳು ಬೇಕಾಗುತ್ತೆ. ಮತ್ತೆ ಎಲ್ಲರೂ ಕೂಡ ಇದನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಮೊದಲನೇದಾಗಿ ಈ ಒಂದು ಕಾರ್ಮಿಕ ಇಲಾಖೆಯಿಂದ ಬಿಟ್ಟಿರುವಂತ ಈ ಒಂದು ಏನು 50,000 ರೂಪಾಯಿ ಸ್ಕೀಮ್ ಏನಿದೆಯಲ್ಲ, 50,000 ರೂಪಾಯಿ ಸಹಾಯಧನ ಏನಿದೆಯಲ್ಲ, ಇದು ಹೆರಿಗೆ ಸಂದರ್ಭಗಳಲ್ಲಿ ನಿಮ್ಗೆ ಸಿಗುವಂತದ್ದು. ಅಂದ್ರೆ ಈ ಒಂದು ಹೆರಿಗೆ ಆದ ನಂತರದಲ್ಲಿ ನಿಮ್ಗೆ 50,000 ರೂಪಾಯಿ ಈ ಒಂದು ಹಣನ ನಿಮ್ಗೆ ಅರ್ಜಿನ ಹಾಕಿ ತಗೋಬಹುದು. ಅದು ಕೂಡ ಇದು ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾದ ಮತ್ತೆ ರಿಟರ್ನ್ ಕಟ್ಟೋದಕ್ಕೆ ಬರೋದಿಲ್ಲ. ಆದ್ರೆ ಈ ಒಂದು 2 ಮಗುವಿಗೆ ಮಾತ್ರ ಈ ಒಂದು ಸ್ಕೀಮು ಎಲಿಜಿಬಲ್ ಆಗಿರುತ್ತೆ. ಅಂದ್ರೆ ಒಂದು ಮೊದಲನೇ ಮಗುಗೆ ಹೆರಿಗೆ ಸಂದರ್ಭಗಳಲ್ಲಿ ಒಂದು ಮೊದಲನೇ ಮಗುಗೆ 50,000 ರೂಪಾಯಿನ ನೀವು ತಗೋಬಹುದು. ಮತ್ತೆ 2ನೇ ಮಗುವಿಗೆ ನೀವು 50,000 ರೂಪಾಯಿನ ತಗೋಬಹುದು. 3ನೇ ಮಗುವಿಗೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಅರ್ಹತೆಗಳನ್ನ ಕೇಳೋದಾದ್ರೆ, ಈ ಒಂದು ನಿಮ್ಗೆ ಈ ಒಂದು ಮಹಿಳೆಯರು ಎಲ್ರಿಗೂ ಕೂಡ 18 ವರ್ಷದ ಮೇಲ್ಪಟ್ಟಿರ್ಬೇಕಾಗುತ್ತೆ ಅವರ ಒಂದು ವಯಸ್ಸು. ಅದಾದ ನಂತರದಲ್ಲಿ ನಿಮ್ಗೆ ಹೆರಿಗೆ ಆದ ನಂತರದಲ್ಲಿ ನಿಮ್ಗೆ 60 ದಿನದ ಒಳಗಡೆ ಈ ಒಂದು ಅರ್ಜಿನ ಹಾಕ್ಬೇಕಾಗುತ್ತೆ. ನೀವು 60 ದಿನ ಆದ ನಂತರದಲ್ಲಿ ನೀವು ಅರ್ಜಿನ ಹಾಕಿದ್ರೆ ಅದು ತಗೊಳ್ಳೋದಿಲ್ಲ. 60 ದಿನದ ಒಳಗಡೆ ನೀವೇನಾದ್ರೂ ಅರ್ಜಿ ಹಾಕಿದ್ರೆ ನೀವು 50,000 ರೂಪಾಯಿನ ಪಡ್ಕೋಬಹುದು. ಅಂದ್ರೆ ಈ ಒಂದು ಹೆರಿಗೆ ಸಂದರ್ಭಗಳಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ತುಂಬಾನೇ ಹಣಕಾಸಿನ ಒಂದು ಸಮಸ್ಯೆಗಳಿರ್ತವೆ. ಈ ಒಂದು ಆ ಒಂದು ಸಂದರ್ಭಗಳಲ್ಲಿ ಇದು ತುಂಬಾನೇ ಹೆಲ್ಪ್ ಆಗಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಕೆಲವೊಂದು ದಾಖಲಾತಿಗಳನ್ನು ಕೂಡ ಕೇಳಿದ್ದಾರೆ. ಆ ಒಂದು ದಾಖಲಾತಿಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮಗುವಿನ ಒಂದು ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಗೆ ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದಾದ ನಂತರದಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆಯಾದಂತ ಒಂದು ವಿವರನೂ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಮಗುವಿನ ಫೋಟೋ ಬೇಕಾಗುತ್ತೆ. ನಂತರ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಬೇಕಾಗುತ್ತೆ. ಮತ್ತೆ 90 ದಿನ ಕೆಲಸ ಮಾಡಿದ ಪ್ರಮಾಣ ಪತ್ರ ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಹತ್ರ ಈ ಒಂದು ಕಾರ್ಮಿಕ ಕಾರ್ಡು ಇರ್ಬೇಕಾಗುತ್ತೆ. ಕಾರ್ಮಿಕ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗುವಂತದ್ದು. ಎಲ್ರಿಗೂ ಕೂಡ ಈ ಒಂದು ಸ್ಕೀಮ್ ಸಿಗುವಂತದ್ದಲ್ಲ. ಈ ಒಂದು ಕಾರ್ಮಿಕರು ಯಾರೆಲ್ಲ ಇರ್ತಾರೆ, ಈ ಒಂದು ಕಾರ್ಮಿಕ ಕಾರ್ಡ್ ಯಾರ ಹತ್ರ ಎಲ್ಲ ಇದೆ ಅಂತವ್ರು ಮಾತ್ರ ಈ ಒಂದು ಸ್ಕೀಮ್ಗೆ ಅಪ್ಲೈನ ಮಾಡಬಹುದು. ಇವಾಗ 2025ರಲ್ಲಿ ಈ ಒಂದು ರಾಜ್ಯ ಸರ್ಕಾರದಿಂದ ಈ ಒಂದು ಕಾರ್ಮಿಕ ಇಲಾಖೆಯಿಂದ ಈ ಒಂದು ಸ್ಕೀಮು ಬಿಡುಗಡೆ ಆಗಿರುವಂತದ್ದು. ಎಲ್ಲ ಒಂದು ಕಾರ್ಮಿಕರು ಇದಕ್ಕೆ ಅರ್ಜಿನ ಹಾಕಿ ಅದಾದ ನಂತರದಲ್ಲಿ ನೀವು 50,000 ರೂಪಾಯಿನ ಪಡ್ಕೋಬಹುದು. ಹಿರಿಯರು ಯಾರೆಲ್ಲ ಇದ್ದೀರಾ ನೀವು 50,000 ರೂಪಾಯಿನ ಪಡ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ಅರ್ಜಿನ ಎಲ್ಲಿ ಹಾಕ್ಬೇಕಾಗುತ್ತೆ ಅನ್ನೋದಾದ್ರೆ, ನೀವು ಆನ್ಲೈನ್ ಅಲ್ಲಿ ಕೂಡ ಹಾಕ್ಬಹುದು. ಅದೇ ರೀತಿಯಾಗಿ ಒಂದು ಆಫ್ಲೈನ್ ಅಲ್ಲಿ ಕೂಡ ಹಾಕ್ಬಹುದು. ನೀವು ಆನ್ಲೈನ್ ಅಲ್ಲಿ ಹಾಕೋದಾದ್ರೆ ಈ ಒಂದು ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ಕಂಪ್ಯೂಟರ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅದಾದ ನಂತರದಲ್ಲಿ ಎಲ್ಲಾ ಕಡೆನೂ ಕೂಡ ನೀವು ಈ ಒಂದು ಆನ್ಲೈನ್ ಅಲ್ಲಿ ಅರ್ಜಿನ ಹಾಕ್ಬಹುದು. ಅಂದ್ರೆ ನೀವು ಏನಾದ್ರೂ ಕೂಡ ಕಾರ್ಮಿಕ ಕಾರ್ಡ್ ಇದ್ದು ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಅದಕ್ಕೆ ಎಲಿಜಿಬಲ್ ಇದ್ದೀರಾ, ಈ ಒಂದು ನಾವು ಕಾರ್ಮಿಕರು, ನಾವು 90 ದಿನಗಳ ಕಾಲ ಕಾರ್ಮಿಕರ ಕೆಲಸ ಮಾಡಿದೀವಿ, ನಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಇದೆ, ಅದೇ ರೀತಿಯಾಗಿ ಇದು 2 ಮಗು ಅಂದ್ರೆ ಮೊದಲನೇ ಮಗು ಅಥವಾ 2ನೇ ಮಗು ಅನ್ನೋದಾದ್ರೆ ಮಾತ್ರ ನೀವು ಅರ್ಜಿನ ಹಾಕಿ ಅದಾದ ನಂತರದಲ್ಲಿ ಈ ಒಂದು 50,000 ರೂಪಾಯಿ ಹಣನ ನೀವು ಪಡ್ಕೋಬಹುದು. ಇದನ್ನ ಯಾವುದೇ ರೀತಿಯಾಗಿ ಕೂಡ ಮತ್ತೆ ರಿಟರ್ನ್ ಕಟ್ಟೋದಕ್ಕೆ ಇರೋದಿಲ್ಲ. ಇದು ತುಂಬಾನೇ ಈಗ ಈ ಒಂದು 50,000 ರೂಪಾಯಿ ನೀವೇನಾದ್ರು ತಗೊಂಡ ನಂತರದಲ್ಲಿ ಇದನ್ನ ಕಟ್ಟೋದಕ್ಕೆ ಇರೋದಿಲ್ಲ. ಇದನ್ನ ಫ್ರೀ ಆಗಿ ಕೊಡ್ತಾ ಇರುವಂತದ್ದು ಈ ಒಂದು ಕಾರ್ಮಿಕ ಇಲಾಖೆಯ ಒಂದು ಯೋಜನೆಯಲ್ಲಿ ಕೊಡ್ತಾ ಇರುವಂತ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ. ಹಾಗೇನೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಮಿಕರು ಅಲ್ಲದೆ ಇದ್ರೂ ಕೂಡ ಈ ಒಂದು ಯೋಜನೆನ ಪಡ್ಕೋಬೇಕು ಅನ್ನೋದಾದ್ರೆ ನಿಮ್ಗೆ ಈ 50,000 ರೂಪಾಯಿ ಸಿಗೋದಿಲ್ಲ. ನಿಮ್ಗೆ ಈ ಒಂದು ಅಂಗನವಾಡಿಯಲ್ಲಿ ಈಗ ಇರುವಂತ ಸ್ಕೀಮ್ ಯಾವ್ದು ಅನ್ನೋದಾದ್ರೆ, ನಿಮ್ಗೆ ಈ ಒಂದು 5,000 ರೂಪಾಯಿ ಹಣನ ನಿಮ್ಗೆ ಹೆರಿಗೆ ಸಂದರ್ಭಗಳಲ್ಲಿ ಇವಾಗ ಸರ್ಕಾರದಿಂದ ಹಾಕ್ತಾ ಇದ್ದಾರೆ ಸಹಾಯಧನ ಅಂತ. 5-6 ಸಾವಿರ ರೂಪಾಯಿ ಸಿಗ್ಬೋದು ಅಷ್ಟೇ. ಅದ್ ಬಿಟ್ರೆ ನಿಮ್ಗೆ 50,000 ರೂಪಾಯಿ ತನಕ ಕೂಡ ಸಿಗೋದಿಲ್ಲ ಎಲ್ರಿಗೂ, ಎಲ್ಲ ಮಹಿಳೆಯರಿಗೂ. ಆದ್ರೆ ಈ ಒಂದು ಕಾರ್ಮಿಕರಿಗೆ ಮಾತ್ರ ಇವಾಗ 50,000 ರೂಪಾಯಿ ತನಕ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಇದನ್ನ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.